ಜಂಬುದ್ವೀಪವನೆಲ್ಲ ತಿರುಗಿದಡೇನು ಜಂಬುಕ ಶಂಭು ಧ್ಯಾನದಲ್ಲಿ ಸೈವೆರಗಪ್ಪುದೇ. ಜಂಬುದ್ವೀಪವನೆಲ್ಲ ತಿರುಗಿದಡೇನು ಜಂಬುಕ ಶಂಭು ಧ್ಯಾನದಲ್ಲಿ ಸೈವೆರಗಪ್ಪುದೇ. ಕುಂಭಿನಿಯ ತಿರುಗಿ ಕೋಟಿ ತೀರ್ಥವ ಮಿಂದಡೇನು ಕುಂಭಿನಿಯ ತಿರುಗಿ ಕೋಟಿ ತೀರ್ಥವ ಮಿಂದಡೇನು ಶಂಭೋ ನಿಮ್ಮಲ್ಲಿ ಶಂಭೋ ನಿಮ್ಮಲ್ಲಿ ಸ್ವಯವಾಗದವನು ಸ್ವಯವಾಗದವನು ಕುಂಭಿನಿಯ ತಿರುಗಿದ ಕುಂಭಿನಿಯ ತಿರುಗಿದ ಡೊಂಬನಂತೆ ಕಾಣ ರಾಮನಾಥ ಡೊಂಬನಂತೆ ಕಾಣ ರಾಮನಾಥ 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 ರಾಮನಾಥ. ಜಂಬುದ್ವೀಪವೆಲ್ಲ ತಿರುಗಿ ಬಂದರೂ ನರಿಯಂತೆ ಶಿವಧ್ಯಾನ ಮಾಡಿದರೇನು ಶಿವಭಕ್ತನಾಗಬಲ್ಲನೆ? ಪರಮಾತ್ಮನ ಇರುವಿಕೆ ಅರಿವಾಗದೆ ಜಗತ್ತಿನ ಸಪ್ತ ಕೋಟಿ ತೀರ್ಥಗಳಲ್ಲಿ ಮಿಂದರೆ ಪ್ರಯೋಜನವಿಲ್ಲ. ಇದು ಕೇವಲ ನರಿಯ ಧ್ಯಾನದಂತೆ ಢಂಬಾಚಾರವಾಗಿದೆ ಎಂದಿದ್ದಾರೆ ದೇವರ ದಾಸಿಮಯ್ಯನವರು. ತೀವಿ ಕುಳ್ಳಿರ್ದ ಸಭೆ ಹೀಯ ಬಲ್ಲುದೇ ದಾನವ ತೀವಿ ಕುಳ್ಳಿರ್ದ ಸಭೆ ಹೀಯ ಬಲ್ಲುದೇ ದಾನವ ಸಾವರೇ ಸಂಗ್ರಾಮಕ್ಕೆ ಹೋದವರೆಲ್ಲ ಸಾವರೇ ಸಂಗ್ರಾಮಕ್ಕೆ ಹೋದವರೆಲ್ಲ ಹಿರಿಯಬಲ್ಲರೆ ನೂರಕ್ಕೊಬ್ಬ ಸಹಸ್ರಕ್ಕೊಬ್ಬ ಹಿರಿಯಬಲ್ಲರೆ ನೂರಕ್ಕೊಬ್ಬ ಸಹಸ್ರಕ್ಕೊಬ್ಬ ಹುಣಿಸೆಯ ಹೂವೆಲ್ಲ ಕಾಯಾಗಬಲ್ಲುದೇ ರಾಮ ರಾಮನಾಥ ಹುಣಿಸೆಯ ಹೂವೆಲ್ಲ ಕಾಯಾಗಬಲ್ಲುದೇ ರಾಮನಾಥ 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 ತೀವಿ ಕುಳ್ಳಿದ್ದ ಸಭೆ ಹೀಯ ಬಲ್ಲುದೇ ದಾನವ ತುಂಬಿದ ಸಭೆಯಲ್ಲಿ ದಾನ ಕೇಳಿದರೆ ಎಲ್ಲೋ ಕೆಲವರು ಕೊಡಬಹುದು. ಯುದ್ಧಕ್ಕೆ ಹೋದವರೆಲ್ಲರೂ ಸಾಯುವುದಿಲ್ಲ. ಅವರಲ್ಲಿ ನೂರಕ್ಕೊಬ್ಬ ಸಾವಿರಕ್ಕೊಬ್ಬ ಸಾವನ್ನಪ್ಪುತ್ತಾನೆ. ಹುಣಸೆ ಮರದಲ್ಲಿ ತುಂಬಿರುವ ಹೂವೆಲ್ಲ ಕಾಯಿಯಾಗುವುದಿಲ್ಲ ಎಂಬ ಲೌಕಿಕ ದೃಷ್ಟಾಂತದ ಮೂಲಕ ಜಗತ್ತಿನ ಎಲ್ಲಾ ಜೀವಿಗಳು ಶಿವಭಕ್ತರಾಗಿ ಶರಣರಾಗುವುದಿಲ್ಲ ಎಂಬ ಭಾವವನ್ನು ದೇವರ ದಾಸಿಮಯ್ಯನವರು ಇಲ್ಲಿ ವ್ಯಕ್ತಪಡಿಸಿದಂತಿದೆ.
ಹೊಲೆಯರ ಬಾವಿಯಲೊಂದು ಏಲು ನೆಟ್ಟಿದಡೆ ಹೊಲೆ ಹೊಲೆ ಎಂಬುದೀ ಲೋಕವೆಲ್ಲ, ಹೊಲೆ ಹೊಲೆ ಎಂಬುದೀ ಲೋಕವಿಲ್ಲ. ಹಲವೆಲುವಿದ್ದ ಬಾಯಲ್ಲಿ, ಹಲವೆಲುವಿದ್ದ ಬಾಯಲ್ಲಿ ಒಲರವ ನುಡಿದಡೆ, ಒಲರವ ನುಡಿದಡೆ ಅದು ಒಲೆಯರ ಬಾವಿಗಿಂತ ಕರಕಷ್ಟ ಕಾಣ. ಅದು ಹೊಲೆಯರ ಬಾವಿಗಿಂತ ಕರಕಷ್ಟ ಕಾಣ. ರಾಮನಾಥ 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 ರಾಮನಾಥ. ಸಾಮಾಜಿಕ ನಡವಳಿಕೆಯನ್ನು ದೇವರ ದಾಸಿಮಯ್ಯನವರು ಪ್ರಸ್ತುತ ವಚನಗಳ ಮೂಲಕ ಟೀಕಿಸಿದ್ದಾರೆ. ಒಂದು ಕಡೆ ಹೊಲೆಯರ ಬಾವಿ, ಇನ್ನೊಂದು ಕಡೆ ಹಲವೆಲುವಿದ್ದ ಬಾಯಿಯನ್ನು, ಅಂದರೆ ದವಡೆ ಹಲ್ಲು ಮತ್ತು ಮೂಳೆ ಇರುವ ಬಾಯಿಯನ್ನು ಸಮಾಜದ ಎದುರಿಟ್ಟಿದ್ದಾರೆ. ಊರಲ್ಲಿನ ಕೀಳು ಜಾತಿಯ ಅಥವಾ ಹೊಲೆಯರ ಬಾವಿಯ ಬಳಿಗೆ ಉತ್ತಮರು ಹೋಗಬಾರದೆಂದು ಸೂಚನೆ ನೀಡಲು ಅದಕ್ಕೆ ಎಲುಬೊಂದನ್ನು ಕಟ್ಟಿಡಲಾಗುತ್ತಿತ್ತು. ಅದನ್ನು ನೋಡಿದ ಜನರು ಇದು ಹೊಲೆಯರ ಬಾವಿ ಎನ್ನುತ್ತಿದ್ದರು. ಆದರೆ ಹಲವು ಎಲುಬುಗಳಿಂದ ಕೂಡಿದ ಜನರು ತಮ್ಮ ಬಾಯಿಯಿಂದ ಪ್ರೀತಿಯಿಂದ ಉತ್ತಮವಾದ ಒಳ್ಳೆಯ ಮಾತುಗಳನ್ನು ಆಡದಿದ್ದರೆ ಆ ಹೊಲೆಯರ ಬಾವಿಗಿಂತಲೂ ಕನಿಷ್ಠ ಎಂದಿದ್ದಾರೆ ನಮ್ಮ ದೇವರ ದಾಸಿಮಯ್ಯನವರು. ಒಡಲುಗೊಂಡೆನಾಗಿ ಮೃಡ ನಿಮಗೆ ಹಗೆಯಾದೆನಯ್ಯ, ಒಡಲುಗೊಂಡೆನಾಗಿ ಮೃಡ ನಿಮಗೆ ಹಗೆಯಾದೆನಯ್ಯ. ಅನುವಡಲು ಗೊಂಡಡೇನು, ಅನುವಡಲು ಗೊಂಡಡೇನು, ಕಡಲೊಳಗಣ ಬೊಬ್ಬಳಿಕೆ ಕಡಲೊಳಗೆ ಅಳಿವಂತೆ, ಕಡಲೊಳಗಣ ಬೊಬ್ಬಳಿಕೆ ಕಡಲೊಳಗೆ ಅಳಿವಂತೆ. ಎನ್ನ ಒಡಲಳಿದು ಹೋದಡೇನು, ಎನ್ನ ಒಡಲಳಿದು ಹೋದಡೇನು, ಪ್ರಾಣ ನಿಮ್ಮ ಎದೆಯಲ್ಲಡಗುವುದಯ್ಯ, ಪ್ರಾಣ ನಿಮ್ಮ ಎದೆಯಲ್ಲಡಗುವುದಯ್ಯ. ರಾಮನಾಥ 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 ರಾಮನಾಥ. ಪ್ರಸ್ತುತ ವಚನದಲ್ಲಿ ದಾಸಿಮಯ್ಯನವರು ಜೀವಿಯ ಶರೀರ ಹಾಗೂ ನೀರಿನ ಮೇಲಿನ ಗುಳ್ಳೆಯ ಉದಾಹರಣೆಯೊಂದಿಗೆ ಪ್ರಾಣ ಹಾಗೂ ಪ್ರಕೃತಿಯಲ್ಲಿ ಅಡಗಿರುವ ರಾಮನಾಥನ ಮಹಿಮೆಯನ್ನು ಹೇಳಿದ್ದಾರೆ. ಜೀವಿಯು ಶರೀರ ಹೊಂದಿದರೆ ವಿರೋಧಿಯಾಗುವುದಿಲ್ಲವೇ? ಶರೀರ ಹೋದರೇನಾಯಿತು? ಸಮುದ್ರದಲ್ಲಿರುವ ಗುಳ್ಳೆಗಳು ಸಮುದ್ರದಲ್ಲಿಯೇ ಲಯವಾಗುವಂತೆ ಶರೀರವು ಪಂಚಭೂತಗಳಲ್ಲಿ ಲಯ ಹೊಂದಿದರೇನು? ಜೀವಿಯ ಚೇತನವು ಅಂದರೆ ಪ್ರಾಣ ರಾಮನಾಥನಲ್ಲಿಯೇ ಐಕ್ಯವಾಗುವುದು ಎಂದಿದ್ದಾರೆ ದೇವರ ದಾಸಿಮಯ್ಯನವರು.
ಮಂಡೆಯ ಬೋಳಿಸಿಕೊಂಡು ಮಡಿಯ ಗೋಸಿಯ ಕಟ್ಟಿದಡೇನು ಮಂಡೆಯ ಬೋಳಿಸಿಕೊಂಡು ಮಡಿಯ ಗೋಸಿಯ ಕಟ್ಟಿದಡೇನು ಕಂಡವರಿಗೆ ಕೈಯೊಡ್ಡಿ ಬೇಡುವ ಕಂಡವರಿಗೆ ಕೈಯೊಡ್ಡಿ ಬೇಡುವ ಭಂಡರನೊಲ್ಲ ನಮ್ಮ ರಾಮನಾಥ ಓ ಭಂಡರನೊಲ್ಲ ನಮ್ಮ ರಾಮನಾಥ ರಾಮನಾಥ. ಪ್ರಸ್ತುತ ವಚನದಲ್ಲಿ ಸಮಾಜ ಸುಧಾರಣೆಯ ಬಗ್ಗೆ ಚಿಂತಿಸುವ ಮನೋಭಾವ ಮೈದಾಳಿ ಬಂದಿದೆ. ಸಮಾಜದಲ್ಲಿರುವ ವಿರಕ್ತರ ಮಾರ್ಗವನ್ನು ಕಂಡು ಅವರನ್ನು ಟೀಕಿಸಿದ್ದಾರೆ. ತಲೆ ಬೋಳಿಸಿಕೊಂಡು ಶುಭ್ರವಾದ ವಸ್ತ್ರಧಾರಣೆ ಮಾಡಿದ ವಿರಕ್ತನಾದವನು ಧನದಾಸೆಯಿಂದಾಗಲಿ ಭಂಡತನದಿಂದ ಕಂಡವರಿಗೆ ಕೈಯೊಡ್ಡಿ ಬೇಡುವ ಕ್ರಿಯೆಯನ್ನು ಖಂಡಿಸಿದ್ದಾರೆ. ಇಂತಹ ವಿರಕ್ತರನ್ನು ಈಶ್ವರನು ಮೆಚ್ಚುವುದಿಲ್ಲ ಎಂದಿದ್ದಾರೆ ದೇವರ ದಾಸಿಮಯ್ಯನವರು.